ಸುಸ್ತು ಬಹಳ ನೋವಿತ್ತು. ಊಟ ಅಷ್ಟಕ್ಕಷ್ಟೇ ಅಲ್ಲ, ಎಲ್ಲ ಮಾಮೂಲಿಯಾಗಿ ಕೊಡ್ಬೇಕು, ನಾರ್ಮಲ್ ಆಗಿ ಊಟ ಮಾಡ್ತಾರೆ. ಅವ್ರು ಇಲ್ಲಿ ಕಳಿಸಿದ್ರು, ನಾವ್ ಇಲ್ಲಿ ಬಂದ್ ತಗೊಂಡು. ಈಗ ನಮ್ಮ ಮನೆಯವ್ರು ಚೆನ್ನಾಗಾದ್ರೆ ನಾವ್ ಹೇಳೋಣ, ಇನ್ನೊಬ್ರು ಮಾತು ಕೇಳಿ ಹೇಳೋದ್ ಬೇಡ. ಚೆನ್ನಾಗ್ ಆಗ್ಬೇಕು ಸರ್, ಚೆನ್ನಾಗ್ ಆಗಿದ್ದಾರೆ, ಇನ್ನೂ ಚೆನ್ನಾಗ್ ಆಗ್ಬೇಕು. ನಮಸ್ತೆ ಸರ್. ರತ್ನಮ್ಮ ಅಂತ, ಆಲಮ್ಮ ಅಂತ ಪೇಷಂಟ್, 66 ವರ್ಷ ಆಗಿರೋ. ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಅವಾಗ ಗಡ್ಡೆ ಐತೆ ಅಂತ ಗೊತ್ತಾಯ್ತು. ಆಮೇಲೆ ನಾವು ಬೇರೆ ಕಡೆ ಕರ್ಕೊಂಡು ಹೋದ್ವಿ. ಮತ್ತೆಂತಾದ್ರೂ ಹೋಗ್ರಿ ಅಂತ ಹೇಳಿದ್ರು, ಬಂದ್ವಿ, ಕರ್ಕೊಂಡ್ ಬಂದ್ವಿ. ತಿಂಗಳೇನಿಲ್ಲ, ನಾವು ಈಗ ಇಲ್ಲಿ ಮಾತ್ರೆ ತಗೊಳಕ್ ಬಂದಾಗ ಒಂದ್ 15 ದಿನ ಆಗಿತ್ತು. ಗೊತ್ತಾಗಿದ ತಕ್ಷಣ ಇಲ್ಲಿಗೆ ಬಂದು ಮೆಡಿಸಿನ್ ತಗೊಂಡು ಹೋಗಿ, ಈಗ ಖಾಲಿ ಆದ್ಮೇಲೆ ಮತ್ತೆ ತಗೊಳಕ್ ಅಂತ ಬಂದಿದ್ವಿ. ಸುಸ್ತು ಬಹಳ ನೋವಿತ್ತು. ಊಟ ಅಷ್ಟಕ್ಕಷ್ಟೇ ಅಲ್ಲ, ಎಲ್ಲ ಮಾಮೂಲಿಯಾಗಿ ಕೊಡ್ಬೇಕು, ನಾರ್ಮಲ್ ಆಗಿ ಊಟ ಮಾಡ್ತಾರೆ. ನಮಗೆ ಒಂದ್ ಸ್ವಲ್ಪ ಹೋಗಲ್ಲ, ಒಂದ್ ಇಟ್ ಗುಣ ಆದಂಗ ಆಗೈತ್ರಿ. ಪಟ್ಟ ತಗೊಂಡ್ಮೇಲೆ ಗೊತ್ತಾಗಬೇಕು. ನಮಗ್ ಗೊತ್ತಿರ್ಲಿಲ್ಲ, ಬೇರೆಯವ್ರು ಹೇಳಿದ್ರಿ ಹಿಂಗೈತಿ ಹೋಗ್ರಿ ಅಂತಂದು. ದಾವಣಗೆರೆಯಿಂದ ನಮ್ಮ ಅಣ್ಣಾರ್ ಇದಾರಲ್ಲ, ಅವರಿಂದ ಅವ್ರು ಇಲ್ಲಿ ಕಳಿಸಿದ್ರು, ನಾವ್ ಇಲ್ಲಿ ಬಂದ್ ತಗೊಂಡು. ಪರವಾಗಿಲ್ಲ, ಚೆನ್ನಾಗ್ ಆಗ್ತಾರೆ ಅಂತ ಹೇಳಿದ್ರು. ಈಗ ಅಲ್ಲಿ ಹೆಣ್ಮಗಳು ಕೇಳಿದ್ಲು, ಇಲ್ರಿ ಚೆನ್ನಾಗೈತಿ, ನಾವೆಲ್ಲ ಒಂದ್ ಟ್ರಿಪ್ ಗುಳಿಗೆ ಹೋದೇವಿ, ಮತ್ತೆ ಬಂದವಿ ಅಂದೆ. ಮತ್ ಗುಣ ಆಗೈತಿ ಅಂದ್ರೆ ಗುಣ ಆಗೈತಿ ಓಟು ಅಂತಂದೆ. ಅದಕ್ಕ ನಾವು ಅದಕ್ಕ ಬಂದ ತೋರ್ಸ್ಕೊನಕಂತ ತಾತ ಬೆಡ್ಡಿ ಮೇಲೆ ಮಕ್ಕಂದತ್ತಲ್ಲ ಹೇಳಿದ್ವಿ ಸರ್, ಎಲ್ಲ ಹೇಳಿದ್ವಿ. ಈಗ ನಮ್ಮ ಮನೆಯವ್ರು ಚೆನ್ನಾಗಾದ್ರೆ ನಾವ್ ಹೇಳೋಣ, ಇನ್ನೊಬ್ರು ಮಾತು ಕೇಳಿ ಹೇಳೋದ್ ಬೇಡ. ಚೆನ್ನಾಗ್ ಆಗ್ಬೇಕು ಸರ್, ಚೆನ್ನಾಗ್ ಆಗಿದ್ದಾರೆ, ಇನ್ನೂ ಚೆನ್ನಾಗ್ ಆಗ್ಬೇಕು.